ದೇಶದ ಆರ್ಥಿಕತೆಯ ಬೆನ್ನೆಲುಬು ಎಂದು ಕರೆಸಿಕೊಳ್ಳುವ ತೆರಿಗೆ ಪಾವತಿಯಲ್ಲಿ ಮುಂಚೂಣಿಯಲ್ಲಿರುವ ವರ್ಗವೊಂದಿದೆ, ಅದೇ ಮಧ್ಯಮ ವರ್ಗ. ಆದರೆ ಇಂದು ಈ ವರ್ಗದ ಪರಿಸ್ಥಿತಿ ಅತ್ಯಂತ ದಯನೀಯವಾಗಿದೆ. ಮೇಲೆ ನೋಡಲು ವೈಭವ, ಒಳಗೆ ನೋಡಿದರೆ ಬದುಕಿನ ನೂರಾರು ಸಂಕಷ್ಟಗಳು ಈ ವರ್ಗವನ್ನು ಆವರಿಸಿವೆ. ಒಂದೆಡೆ ಸರ್ಕಾರದ ಸವಲತ್ತುಗಳನ್ನು ಪಡೆಯುವ ಬಡವರೂ ಅಲ್ಲ, ಇನ್ನೊಂದೆಡೆ ಐಷಾರಾಮಿ ಜೀವನ ನಡೆಸುವ ಶ್ರೀಮಂತರೂ ಅಲ್ಲದ ಇವರು ಇಬ್ಬರ ನಡುವೆ ಸಿಲುಕಿ ನರಳುತ್ತಿದ್ದಾರೆ. ಮಧ್ಯಮ ವರ್ಗದ ಬದುಕು ಯಾವಾಗಲೂ ಒಂದು ವಿಚಿತ್ರ ಇಕ್ಕಟ್ಟಿನಲ್ಲಿರುತ್ತದೆ. ಬಡವರಿಗೆ ಸರ್ಕಾರದ ಉಚಿತ ರೇಷನ್, ವಸತಿ ಯೋಜನೆಗಳು ಮತ್ತು ವಿವಿಧ ಸಹಾಯಧನಗಳು ದೊರೆತು ಅವರ ಕನಿಷ್ಠ ಅವಶ್ಯಕತೆಗಳು ಪೂರೈಕೆಯಾಗುತ್ತದೆ. ಇತ್ತ ಶ್ರೀಮಂತರಿಗೆ ಅವರ ಅಗಾಧ ಬಂಡವಾಳ ಮತ್ತು ರಾಜಕೀಯ ಅಧಿಕಾರವೇ ರಕ್ಷಣೆ ನೀಡುತ್ತದೆ. ಆದರೆ ಮಧ್ಯಮ ವರ್ಗದ ಜನರಿಗೆ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವುದೇ ದೊಡ್ಡ ಜವಾಬ್ದಾರಿಯಾಗಿದೆ. ಆದರೆ ಪ್ರತಿಯಾಗಿ ಅವರಿಗೆ ಸಿಗುವ ಸವಲತ್ತುಗಳು ಮಾತ್ರ ಶೂನ್ಯ ಎನ್ನಬಹುದು. ಕೈಗೆ ಬರುವ ಸಂಬಳ ಆಕಾಶ ನೋಡುವಷ್ಟರಲ್ಲೇ ಬೆಲೆ ಏರಿಕೆ ಎಂಬ ರಾಕ್ಷಸ ಅದನ್ನು ನುಂಗಿ ಹಾಕಿರುತ್ತಾನೆ ಎನ್ನುವುದು ಇವರ ಬದುಕಿನ ಕಟುಸತ್ಯ. ಇಂದು ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಪೆಟ್ರೋಲ್, ಡೀಸೆಲ್ನಿಂದ ಹಿಡಿದು ಅಡುಗೆ ಎಣ್ಣೆಯವರೆಗೆ ಎಲ್ಲವೂ ದುಬಾರಿಯಾಗಿರುವುದರಿಂದ ತಿಂಗಳ ಬಜೆಟ್ ಸರಿದೂಗಿಸುವುದೇ ಒಂದು ದೊಡ್ಡ ಯುದ್ಧವಾಗಿದೆ. ಮಧ್ಯಮ ವರ್ಗದ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಸುಂದರ ಮನೆ ಕಟ್ಟಬೇಕೆಂದರೆ ಅಥವಾ ಒಂದು ಸಾಧಾರಣ ಕಾರು ಖರೀದಿಸಬೇಕೆಂದರೆ ಜೀವನಪೂರ್ತಿ ಸಾಲದ ಕಂತು ಅಥವಾ ಇಎಂಐ ಕಟ್ಟಲೇಬೇಕು. ಶ್ರೀಮಂತರು ತಮ್ಮ ಹಣವನ್ನು ವಿವಿಧ ಕಡೆ ಹೂಡಿಕೆ ಮಾಡಿ ಲಾಭ ಗಳಿಸಿದರೆ, ಮಧ್ಯಮ ವರ್ಗದವರು ತಿಂಗಳ ಕೊನೆಯಲ್ಲಿ ಸ್ವಲ್ಪ ಉಳಿತಾಯ ಮಾಡಲು ಹರಸಾಹಸ ಪಡುತ್ತಾರೆ. ಅದರಲ್ಲೂ ಮಕ್ಕಳ ಗುಣಮಟ್ಟದ ಶಿಕ್ಷಣ ಮತ್ತು ಖಾಸಗಿ ಆಸ್ಪತ್ರೆಗಳ ಆರೋಗ್ಯ ವೆಚ್ಚಗಳು ಇವರ ಬದುಕಿನ ರೇಸನ್ನು ಮತ್ತಷ್ಟು ಕಠಿಣಗೊಳಿಸಿವೆ. ಒಂದು ಸಣ್ಣ ಕಾಯಿಲೆ ಬಂದು ಖಾಸಗಿ ಆಸ್ಪತ್ರೆಗೆ ದಾಖಲಾದರೆ ಸಾಕು, ಮಧ್ಯಮ ವರ್ಗದ ಇಡೀ ಜೀವನದ ಉಳಿತಾಯ ಒಂದೇ ವಾರದಲ್ಲಿ ಖಾಲಿಯಾಗುತ್ತದೆ. ಸರ್ಕಾರಿ ಆಸ್ಪತ್ರೆಗೆ ಹೋಗಲು ವ್ಯವಸ್ಥೆಯ ಕೊರತೆಯ ಭಯ, ದೊಡ್ಡ ಖಾಸಗಿ ಆಸ್ಪತ್ರೆಯ ಬಿಲ್ ಕಟ್ಟಲು ಆರ್ಥಿಕ ಶಕ್ತಿಯಿಲ್ಲದ ಸ್ಥಿತಿ ಇವರನ್ನು ಹೈರಾಣಾಗಿಸಿದೆ. ಇನ್ನು ಉದ್ಯೋಗದ ಭದ್ರತೆಯೂ ಇಲ್ಲದಂತಾಗಿದ್ದು, ಖಾಸಗಿ ಕಂಪನಿಗಳ ಲೇ ಆಫ್ ಭೀತಿ ಇವರನ್ನು ಸದಾ ಕಾಡುತ್ತಿರುತ್ತದೆ. ಹೊರಗೆ ನೋಡಲು ಸೂಟು ಬೂಟು ಧರಿಸಿ ಆಫೀಸಿಗೆ ಹೋದರೂ ಮನೆಯ ಸಾಲ ಹಾಗೂ ಭವಿಷ್ಯದ ಆತಂಕದ ಕೆಂಡದ ಮೇಲೆ ಇವರು ಸದಾ ನಡೆಯುತ್ತಿರುತ್ತಾರೆ. ದುರಂತವೆಂದರೆ, ಚುನಾವಣೆ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಬಡವರಿಗಾಗಿ ಉಚಿತ ಯೋಜನೆಗಳನ್ನು ಘೋಷಿಸುತ್ತವೆ ಅಥವಾ ಕಾರ್ಪೊರೇಟ್ ಸಂಸ್ಥೆಗಳಿಗೆ ದೊಡ್ಡ ರಿಯಾಯಿತಿ ನೀಡುತ್ತವೆ. ಆದರೆ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಸಿಗುವುದು ಮಾತ್ರ ತೆರಿಗೆ ಏರಿಕೆ ಅಥವಾ ತೆರಿಗೆ ಸ್ಲ್ಯಾಬ್ಗಳ ಗೊಂದಲದ ಉಡುಗೊರೆ ಮಾತ್ರ. ಹೆಚ್ಚು ದುಡಿಯಬೇಕು, ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟಬೇಕು, ಆದರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಕೇಳಬಾರದು. ಇದೇ ಇಂದು ಮಧ್ಯಮ ವರ್ಗದ ಪಾಲಿಗೆ ಅಲಿಖಿತ ನಿಯಮದಂತಾಗಿದೆ. ಇವರು ತಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಪಡು ಪಾಡು ಯಾರಿಗೂ ಕಾಣುವುದಿಲ್ಲ. ಮಧ್ಯಮ ವರ್ಗ ಕೇವಲ ಒಂದು ಜನಸಂಖ್ಯೆಯ ಭಾಗವಲ್ಲ, ಅದು ದೇಶದ ಮಾರುಕಟ್ಟೆಯನ್ನು ಚಲನಶೀಲವಾಗಿಡುವ ಶಕ್ತಿ ಮತ್ತು ಬಳಕೆಯನ್ನು ಉತ್ತೇಜಿಸುವ ಶಕ್ತಿ. ಆದರೆ ಈ ವರ್ಗವು ಇಂದು ಹೇಳಿಕೊಳ್ಳಲಾಗದ ಸಂಕಷ್ಟ, ಪಡಲಾಗದ ಕಷ್ಟ ಎಂಬ ಮೌನರೋಧನೆಯಲ್ಲಿದೆ. ಸಮಾಜದ ಈ ಬೆನ್ನೆಲುಬು ಒಂದು ವೇಳೆ ಆರ್ಥಿಕ ಹೊರೆಯಿಂದ ಮುರಿದರೆ ಇಡೀ ದೇಶದ ಆರ್ಥಿಕತೆಯೇ ಕುಸಿಯಬಹುದು. ಆದ್ದರಿಂದ ಸರ್ಕಾರಗಳು ಕೇವಲ ಅಂಕಿಅಂಶಗಳನ್ನು ನೋಡುವುದನ್ನು ಬಿಟ್ಟು ನೈಜವಾಗಿ ಈ ವರ್ಗದ ಸಂಕಷ್ಟಕ್ಕೆ ಸ್ಪಂದಿಸಿ ತೆರಿಗೆ ವಿನಾಯಿತಿ ಮತ್ತು ಸಾಮಾಜಿಕ ಭದ್ರತೆಯನ್ನು ನೀಡಬೇಕಿದೆ.